ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಅರುಂಧತಿ ಪ್ರಸನ್ನ ಅಂತ ಅಂದ್ಕೊಂಡು ಬರ್ತಾಳೆ. ಆಮೇಲೆ ಪ್ರಸನ್ನ ಇಲ್ಲೇನು ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಪ್ರಸನ್ನ ಏನು ಮಾತಾಡೋದಿಲ್ಲ. ಅದಕ್ಕೆ ಪಾಪಮ್ಮ ಸನ್ನೆ ಮಾಡ್ತಾಳೆ, ಕೈ ಸನ್ನೆ ಹೇಳಬೇಡ ಅಂತಂದು. ಇಲ್ಲೇನು ಮಾಡ್ತಾ ಇದ್ದೀಯ ಪ್ರಸನ್ನ ಅಂತ ಒಳಗಡೆ ಬರ್ತಾಳೆ. ಏನಾಯಿತು ಅಂತ ಹೇಳಬೇಕಂತ ಇದ್ದೆ, ಆದರೆ ಪಾಪಮ್ಮ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಪ್ರಸನ್ನ ಹೇಳ್ತಾನೆ ಅರುಂಧತಿಗೆ. ಪಾಪ ದೊಡ್ಡವರು ವಯಸ್ಸಾದವರು ಅವ್ರ ಮಾತನ್ನ ಹೇಗೆ ಮೀರಲಿ. ಅರುಂಧತಿ ಸಡನ್ನಾಗಿ ಬಂದ್ಬಿಟ್ಟು ಪ್ರಸನ್ನ ಕೈಯಲ್ಲಿರೋ ಫೋಟೋ ಕಸ್ಕೊಂಡ್ಬಿಟ್ಟು ಹೇಳ್ತಾಳೆ, ಯಾರು ಪ್ರಸನ್ನ ನನ್ನ ಫೋಟೋ ಮೇಲೆ ಗೀಚಿರೋದು ಅಂತ ಕೇಳ್ತಾಳೆ ಪ್ರಸನ್ನನಿಗೆ. ಅದೇ ದೊಡ್ಡವರು ವಯಸ್ಸಾದವರು ಕೈಕಾಲು ಬಾರದೆ ಕೂತಿರೋರು ಅಂತ ಹೇಳ್ತಾನೆ ಪ್ರಸನ್ನ. ಅರುಂಧತಿ ಪಾಪಮ್ಮ ಕೇಳ್ತಾಳೆ, ಪಾಪಮ್ಮ ನೀವು ನನ್ನ ಫೋಟೋ ಮೇಲೆ ಗೀಚುವಷ್ಟು ಕೋಪ ಇಟ್ಕೊಂಡಿದ್ದೀರಾ ನನ್ನ ಮೇಲೆ ಅಂತ ಕೇಳ್ತಾಳೆ. ನನಗಂತೂ ತುಂಬ ಭಯ ಆಗ್ತಿದೆ ಪಾಪಮ್ಮ ಅಂತ ಅರುಂಧತಿ ಹೇಳ್ತಾಳೆ. ನೀವು ನನ್ನ ಬಗ್ಗೆ ಪ್ರಸನ್ನಾಗಿ ಎಲ್ಲ ಹೇಳಿಬಿಟ್ರ ಅಂತ ಕೇಳ್ತಾಳೆ ಪಾಪಮ್ಮಗೆ ಅರುಂಧತಿ. ನನಗೆ ತುಂಬ ಭಯ ಆಗ್ತಿದೆ ಪಾಪಮ್ಮ, ಏನು ಮಾಡಲಿ ಇವಾಗ, ಅಯ್ಯೋಯ್ಯೋ ತುಂಬ ಭಯ ಆಗ್ತಿದೆ ಅಂತ ನಾಟಕ ಆಡ್ತಾಳೆ ಅರುಂಧತಿ. ಇಲ್ಲಿ ಬ್ರಹ್ಮಕುಮಾರ್ ಹಾಗೆ ಕರ್ಣ ಪ್ರಸನ್ನ ರೂಮ್ಗೆ ಹೋಗ್ತಾರೆ. ಹೋಗ್ಬಿಟ್ಟು ಆ ಕಡೆ ಈ ಕಡೆ ನೋಡಿ ಬಾಗ್ಲು ಹಾಕ್ಕೊತಾರೆ. ಬ್ರಹ್ಮಕುಮಾರ್ ಅಲ್ಲಿ ಒಳಗಡೆ ಹೋಗಿ ಸರಿಯಾಗಿ ಎಲ್ಲ ಹುಡುಕಿ ಎಲ್ಲ ಕಡೆ ಹುಡುಕಿದ್ರೆ ಏನಾದರೂ ನಮಗೆ ಕ್ಲೂ ಸಿಗ್ಬೋದು ಅಂತ ಕರ್ಣ ಹೇಳ್ತಾನೆ. ಸರಿ ಆಯಿತು ಅಂತ ಎಲ್ಲ ಕಡೆಗೂ ಹುಡುಕ್ತಾ ಇರ್ತಾರೆ. ಹುಡುಕೋ ಟೈಮಲ್ಲಿ ಬ್ರಹ್ಮಕುಮಾರಿಗೆ ಒಂದು ಕೈಗೆ ಲೆನ್ಸ್ ಸಿಗುತ್ತೆ, ಡಬ್ಬಿ ಥರ. ಅದನ್ನು ನೋಡಿಬಿಟ್ಟು ಬಸ್ ಬನ್ನಿ ಇಲ್ಲಿ ಅಂತ ಕರ್ಣ ಕರೀತಾನೆ. ಕರ್ಣ ಬಂದು ಹತ್ರಕ್ಕೆ ಬರ್ತಾನೆ. ಏನು ಬ್ರಹ್ಮಕುಮಾರ್ ಅಂತ ಅಂದಾಗ, ನೋಡಿ ಇಲ್ಲಿ ಲೆನ್ಸ್ ಯಾರು ಯೂಸ್ ಮಾಡ್ತಾರೆ ಅಂತ ಕೇಳ್ತಾನೆ. ಹೌದಾ, ಸರಿ ಇರಿ ನೋಡೋಣ ಅಂತ ನಾವು ಗಮನಿಸ್ಕೊತಾನೆ. ಇದು ಬ್ಲ್ಯಾಕ್ ರೋಸ್ ಆಗ್ತಾ ಇದ್ವಲ್ಲ ನೀಲಿ ಕಣ್ಣಲ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಮನೇಲಿ ಅತ್ತೆನೂ ಹಾಕೋದಿಲ್ಲ, ಲೆನ್ಸ್ ಯೂಸ್ ಮಾಡೋದಿಲ್ಲ, ನನಗೆ ಚೆನ್ನಾಗಿ ಗೊತ್ತು. ಇದು ಮಾವನ ಯೂಸ್ ಮಾಡಲ್ಲ, ಮತ್ತು ಇನ್ಯಾರು ಯೂಸ್ ಮಾಡ್ತಾ ಇರ್ಬೋದು ನೋಡಿ, ಮತ್ತೆ ಇನ್ನೊಂದು ಸಲ ಏನಾದರೂ ಸಿಗ್ಬೋದು ಹುಡುಕಿ ನೀಟಾಗಿ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೀಗೆ ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲೊಂದು ಪೆಟ್ಟಿಗೆ ಕಾಣಿಸುತ್ತೆ. ಅದಕ್ಕೆ ಬ್ರಹ್ಮಕುಮಾರ್ ಕರ್ಣನ ಕರೀತಾರೆ, ಬಾಸ್ ಬನ್ನಿ ಇಲ್ಲಿ ಅಂತ. ಆವಾಗ ಬರ್ತಾನೆ ಪೆಟ್ಟಿಗೆ ಹತ್ರ. ಬಾಸ್ ಇಲ್ಲೊಂದು ಪೆಟ್ಟಿಗೆ ಇದೆ, ಹಳೆ ಪೆಟ್ಟಿಗೆ, ಇದರಲ್ಲಿ ಏನಿರ್ಬೋದು ಅಂತ ಹೇಳಿದಾಗ, ಇಲ್ಲ ನನ್ನ ಮಾವನಿಗೆ ಕೇಳ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಇದರಲ್ಲಿ ಹಳೆ ಬುಕ್ಸ್ ಇವೆ ಅಂತ, ಅದಕ್ಕೆ ನಾನು ಸುಮ್ಮನಾಗಿದ್ದೆ ಅಂತ. ಒಂದು ಸಲ ಚೆಕ್ ಮಾಡಿ ನೋಡಿ, ಏನಾದರೂ ಸಿಗ್ಬೋದು ಅಂತ ಹೇಳಿದಾಗ, ಸರಿ ಆಯಿತು, ಒಂದು ಇಲ್ಲಿ ಎಲ್ಲಾರು ಸುತ್ತಿಗೆ ಐತೇನೋ ತೊಗೊಂಬಾ ಅಂತ ಹೇಳ್ತಾನೆ ಕರ್ಣ. ಆವಾಗ ಬ್ರಹ್ಮಕುಮಾರ್ ಸುತ್ತಿಗೆ ತೊಗೊಂಬಂದು ಕೊಡ್ತಾನೆ. ಕೊಟ್ಟಾಗ ಹೊಡೆದು ಓಪನ್ ಮಾಡ್ತಾನೆ. ಓಪನ್ ಮಾಡಿದಾಗ ಅವ್ರು ಹೇಳಿದಾಗೆ ಬುಕ್ಸ್ ಇದೆಯಲ್ಲ ಬ್ರಹ್ಮಕುಮಾರ್ ಅಂತ ಹೇಳ್ತಾನೆ. ಒಂದು ಸಲ ಹುಡುಕಿ ಸರ್ ಏನಾರು ಸಿಗ್ಬೋದು ಅಂತ ಹೇಳಿದಾಗ ಬುಕ್ ಹುಡುಕ್ತಾ ಇರ್ಬೇಕಾದ್ರೆ ಒಂದು ಫೋಟೋ ಸಿಗುತ್ತೆ. ಆ ಫೋಟೋದಲ್ಲಿ ಚಿಕ್ಕ ಹುಡುಗಿ ನಿಂತಿರೋ ಫೋಟೋ ಆಗಿರುತ್ತೆ. ಬ್ರಹ್ಮಕುಮಾರ್ ಕೇಳ್ತಾನೆ, ಯಾರಾಗಿರ್ಬೋದು ಬಾಸ್ ಅವರು ಅಂತ ಹೇಳಿದಾಗ, ಗೊತ್ತಿಲ್ಲ, ಇವ್ರು ಚಿಕ್ಕವ್ರು ಇರೋದು ಪ್ರಸನ್ನ ಮಾವ ಇರ್ಬೋದು, ಇವ್ರು ಯಾರೋ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳ್ತಾನೆ. ಆವಾಗ ಬ್ರಹ್ಮಕುಮಾರ್ ಹೇಳ್ತಾನೆ, ಅವ್ರು ಪ್ರಸನ್ನ ಸರ್ ಇರಬೇಕು ಸರ್, ನೋಡಿ ಒಂದು ಸಲ ಅಬ್ಸರ್ವ್ ಮಾಡಿ ಅಂತ ಹೇಳಿದಾಗ, ಹೌದಾ ಇರ್ಬೋದೇನೋ, ಈ ಲೆನ್ಸ್ ಯೂಸ್ ಮಾಡೋದು ನೋಡಿದರೆ. ಆಮೇಲೆ ಅದೇ ಟೈಮಲ್ಲಿ ಪ್ರಸನ್ನ ಫೋಟೋ ಸಿಗುತ್ತೆ ಚಿಕ್ಕ ಏಜಿಂದ, ಅದನ್ನ ನೋಡ್ಬಿಟ್ಟು ಇವರು ಪ್ರಸನ್ನ ಮಾವನೇ, ಹಾಗಾದರೆ ಇದರೆಲ್ಲ ಹಿಂದೆ ಇರೋದು ಇವರೇನಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಪಾಪಮ್ಮ ಹಾಗಾದರೆ ಏನಾದರೂ ಮಾಡಿಬಿಡ್ಲಾ ಅಂತ ಕೇಳ್ತಾನೆ. ಅವಳು ಹಿಂಗೆ ಸನ್ನೆ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗಲ್ಲ ನಿಮಗೆ ಅಂತ ಹೇಳಿ ಶಾಕ್ ಕೊಡ್ತಾನೆ. ಆವಾಗ ಪಾಪಮ್ಮಗೆ ಶಾಕ್ ಆಗುತ್ತೆ. ಹೇಳ್ತಾನೆ, ಇಷ್ಟು ಅನಾಹುತದಿಂದೆಲ್ಲ ಕಾರಣ ಇವರೇ ಅಂತ ಹೇಳ್ತಾ ಇದ್ದೀರಾ, ನಾನು ಶಾಕಿಂಗ್ ನ್ಯೂಸ್ ಕೊಡಲಾ, ಇದೆಲ್ಲ ನನಗೆ ಮುಂಚೆನೇ ಗೊತ್ತಿತ್ತು ಅಂತ ಹೇಳಿದಾಗೆ ಪಾಪಮ್ಮಗೆ ಶಾಕ್ ಆಗುತ್ತೆ. ಆವಾಗ ಅರುಂಧತಿ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾಳೆ. ಆವಾಗ ಹೇಳ್ತಾನೆ ಪ್ರಸನ್ನ, ಈಗ ನಿನಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀನಿ ನೋಡು. ಇಲ್ಲಿ ಇಷ್ಟು ದಿನ ಏನು ಮನೆಯಲ್ಲಿ ಅನಾಹುತ ನಡೀತಿತ್ತೋ, ಈ ಮನೇಲಿ ಎಲ್ಲರದ್ದು ಸಾವು ನೋಡಬೇಕು ಅಂತ ಬ್ಲ್ಯಾಕ್ ರೋಸ್ ಅಂತ ಕಾಯ್ತಾಯಿದ್ರು, ಅದಕ್ಕೆಲ್ಲ ಕಾರಣ ಯಾರಂತ ಗೊತ್ತಾ? ಬ್ಲ್ಯಾಕ್ ರೋಸಾಗಿ ನಿಮಗೆ ಕಾಟ ಕೊಡ್ತಾ ಇದ್ದದ್ದು ಯಾರು ಗೊತ್ತಾ? ಇವರೇ ಅಂತ ತೋರಿಸ್ತಾನೆ. ಆವಾಗ ಪಾಪಮ್ಮಗೆ ತುಂಬ ಶಾಕ್ ಆಗುತ್ತೆ. ಆವಾಗ ಅವಳು ಹೇಳ್ತಾಳೆ, ಸರ್ಪ್ರೈಸ್, ಹೇಗಿದೆ ನನ್ನ ಸರ್ಪ್ರೈಸ್ ಅಂತ ಅರುಂಧತಿ ಹೇಳ್ತಾಳೆ. ಅದಕ್ಕೆ ಇಬ್ಬರು ಅಕ್ಕ ತಮ್ಮ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾರೆ. ಪಾಪಮ್ಮಗೆ ತುಂಬ ನೋವಾಗ್ತಾ ಇರುತ್ತೆ ಮನಸ್ಸೊಳಗಡೆ. ಆವಾಗ ಹೇಳ್ತಾನೆ, ಇನ್ನೊಂದು ಶಾಕಿಂಗ್ ನ್ಯೂಸ್ ಕೊಡ್ಲಾ ಪಾಪಮ್ಮ ಅಂತ ಕೇಳ್ತಾನೆ. ಅದಕ್ಕೆ ಅರುಂಧತಿ ಹೇಳ್ತಾಳೆ, ಬೇಡ ಕಣೋ ಪ್ರಸನ್ನ, ಏನು ಹೇಳಕ್ಕೆ ಹೋಗಬೇಡ, ಸುಮ್ಮನಿರು. ಈಗಲೇ ಅವರು ತುಂಬ ಕಾದು ಕೆಂಡಾಗಿದ್ದಾರೆ, ಕಣ್ಣಲ್ಲಿ ನೋಡಿ ಎಷ್ಟು ಇದಾಗಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲಕ್ಕ, ಅದು ವಿಷಯ ಹೇಳಕ್ಕೆ ಬಿಡು, ನಾನು ಹೇಳ್ತೀನಿ ಅಂತ ಹೇಳಿದಾಗ ಅವಾಗ ಹೇಳ್ತಾನೆ, ಇನ್ನೊಂದು ವಿಷಯ ಹೇಳಲಾ, ಇವ್ರು ಯಾರಂತ ಗೊತ್ತಾ?
ನಮ್ಮ ಸ್ವಂತ ಒಡ ಹುಟ್ಟಿದ ಅಕ್ಕ ನನಗೆ ಅಂತ ಹೇಳ್ತಾನೆ ಪಾಪಮ್ಮಗೆ. ಆವಾಗ ಅವಳಿದ್ಬಿಟ್ಟು ಅಕ್ಕ ಅಂತ ಪ್ರಸನ್ನ ಕರೆದಾಗ ಅದಕ್ಕೆ ಅರುಂಧತಿ ರಿಪೀಟಾಗಿ ತಮ್ಮ ಅಂತ ಕರೀತಾಳೆ. ಅವರಿಬ್ಬರನ್ನ ನೋಡಿಬಿಟ್ಟು ಪಾಪಮ್ಮಗೆ ಶಾಕ್ ಆಗುತ್ತೆ. ಹಾಗಾದರೆ ಇವರಿಬ್ಬರು ಅಕ್ಕ ತಮ್ಮನ ಅಂತ ಅಂದ್ಕೊತಾರೆ. ಅದೇ ಟೈಮಲ್ಲಿ ಹೇಳ್ತಾರೆ, ಅಕ್ಕ ಏನು ಮಾಡಲಿ ಹೇಳಕ್ಕ ಈ ಮುದುಕಿನ, ಈ ಒಂದು ಮಾತು ಹೇಳು, ನೀನು ಏನು ಮಾಡ್ತೀಯ, ನಾನು ಅವಳನ್ನ ಏನಾರ ಒಂದು ಗತಿ ಕಾಣಿಸ್ಬಿಡ್ತೀನಿ ಅಂತ ಹೇಳಿದಾಗ, ಬೇಡ ಕಣೋ, ಇನ್ನೂ ಮನೇಲಿ ಏನೇನು ನಡೆಯುತ್ತೆ ಏನಿಲ್ಲ ಅಂತ ಅವ್ರು ನೋಡೋಕ್ಕಿರಬೇಕಲ್ಲ, ಅವರು ನೋಡ್ಕೊತ ನೊಂದ್ಕೊಂತ ಇರಬೇಕಲ್ಲ, ಅದನ್ನು ನೀನು ಖುಷಿ ಸಿಗುತ್ತೆ ಇರಬೇಕು ಪಾಪಮ್ಮ, ನಿನಗೇನು ಆಗಬಾರ್ದು, ನೀನು ನಾವೆಲ್ಲ ಮಾಡೋ ಆಟಗಳ್ನ ನೋಡಬೇಕು, ನೀನು ಖುಷಿ ಪಡಬೇಕು, ಮನಸ್ಸಲ್ಲೇ ಮರುಗ್ತಾ ಇರಬೇಕು, ಹೇಳೋ ಪ್ರಯತ್ನ ಪಡ್ತಾ ಇರಬೇಕು, ಅದಕ್ಕೆ ಇದೆಲ್ಲ ನೀನು ಟ್ವಿಸ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅರುಂಧತಿ. ಆವಾಗ ಪ್ರಸನ್ನ ಹೇಳ್ತಾನೆ, ಅಕ್ಕ ಹೇಳಿಗ ಏನು ಮಾಡೋಣ ಅಂತ ಅಂದ್ಬಿಟ್ಟು, ಫ್ಯಾಮಿಲಿಗೆಲ್ಲ ಕಾಟ ಕೊಡ್ತಾ ಇದ್ದಿದ್ದು, ಕರ್ಣನಿಗೆ ಹಿಂದೆಯಿಂದ ಕಾಟ ಕೊಡ್ತಾ ಇದ್ದದ್ದು ಎಲ್ಲ ನಾನೇ ಸರ್ವನಾಶ ಮಾಡೋಕ್ಕೆ ನಿಂತಿದ್ದೀನಿ ನಾನು ಅಂತ ಅರುಂಧತಿ ಹೇಳ್ತಾಳೆ. ಅದಕ್ಕೆ ಪ್ರಸನ್ನ, ಇದೆಲ್ಲ ನನಗೆ ಮುಂಚೆಯಿಂದನೂ ಗೊತ್ತು, ನಮ್ಮ ಅಕ್ಕ ನಾವಿಬ್ಬರು ಸೇರಿಕೊಂಡೆ ಇದೆಲ್ಲ ಮಾಡ್ತಾ ಇರೋದು ಅಂತ ಹೇಳ್ತಾನೆ. ಪ್ರಸನ್ನ, ನೀನೇನು ಮಾಡಬೇಡ, ಆ ಕಣ್ಣಲ್ಲಿ ಬೆಂಕಿ ಇದೆಯಲ್ಲ, ಆ ಬೆಂಕಿ ಹೆಂಗೆ ಸುಡ್ತಾ ಇದೆ ನೋಡು, ಅದರಲ್ಲೇ ಈ ಫೋಟೋನ ತೊಗೊಂಡೋಗಿ ಸುಡ್ಬೇಕು ನೀನು, ಆ ಥರ ಮಾಡು ಅಂತ ಹೇಳ್ತಾನೆ. ಹೌದಾ ಅಕ್ಕ, ಈಗ ಹಾಗೆ ಮಾಡೋಣ ಅಂತ ಹೇಳ್ತಾನೆ. ಸರಿ ಆಯ್ತು, ಈ ಫೋಟೋ ತೊಗೊಂಡೋಗು ಅಂತಂದು ಫೋಟೋ ಕೊಡ್ತಾನೆ. ಅದಕ್ಕೆ ಇದೇ ಬೆಂಕಿಲಿ ಫೋಟೋ ಭಸ್ಮ ಆಗೋದು ನೋಡ್ತೀಯ ಪಾಪಮ್ಮ, ನೋಡು ಇದರಲ್ಲೇ ಸುಟ್ಟು ಹೋಗ್ಬೇಕು ಅಂತಂದು ಅದನ್ನು ಅರುಂಧತಿ ಮಾರ್ಕ್ ಮಾಡಿರೋ ಫೋಟೋನ ಸುಡೋಕ್ಕೆ ಶುರು ಮಾಡ್ತಾನೆ ಪ್ರಸನ್ನ. ಅದನ್ನು ಪೂರ್ತಿ ಸುಟ್ಬಿಟ್ಟು ಡಸ್ಟ್ಬಿನ್ ಒಳಗೆ ಹಾಕಕ್ಕೆ ಹೋಗ್ತಾನೆ. ತಗೊಂಡೋಗಿ ಡಸ್ಟ್ಬಿನ್ ಒಳಗೆ ಹಾಕ್ಬಿಡ್ತಾನೆ, ಅದು ಸುಟ್ಟೋಗಿರುತ್ತೆ ಫೋಟೋನ. ಆವಾಗ ಹೇಳ್ತಾನೆ, ಅಕ್ಕ ಈಗ ಏನು ಮಾಡೋದಕ್ಕ ಅಂತಂದು. ಪಾಪಮ್ಮ, ಇಷ್ಟೊತ್ತನ ನಾನು ಸ್ಟೋರಿ ಕೇಳಿದೀಯಾ, ಈಗ ಹೋಗಿ ರೆಸ್ಟ್ ಮಾಡು, ಎನರ್ಜಿ ಬರಬೇಕಲ್ಲ ನಿನಗೆ, ಹೋಗಿ ರೆಸ್ಟ್ ಮಾಡು, ಪ್ರಸನ್ನ ಕರ್ಕೊಂಡೋಗಿ ಇವ್ರಿಗೆ ರೆಸ್ಟ್ ಮಾಡೋಕ್ಕೆ ಬಿಡು ಅಂತ ಹೇಳ್ತಾಳೆ. ಸರಿ ಅಕ್ಕ ಆಯಿತು ಅಂತಂದು ಜೋರಾಗಿ ತಳ್ಕೊಂಡು ಕರ್ಕೊಂಡು ಹೋಗ್ತಾನೆ. ಆವಾಗ ಪಾಪಮ್ಮಗೆ ಅನ್ಸುತ್ತೆ, ಇವರಿಬ್ಬರು ಸೇರಿ ಏನಾರ ಒಂದು ಗತಿ ಕಾಣಿಸ್ತಾರಲ್ಲ ನನಗೆ, ಏನಾರ ಒಂದು ಮಾಡಬೇಕಲ್ಲ ಇವರಿಗೆ ಅಂತ ಅಂದ್ಬಿಟ್ಟು ಅವಳೇನು ಮಾಡ್ತಾಳೆ, ಅಲ್ಲಿ ಪಕ್ಕದಲ್ಲಿ ಒಂದು ಗ್ಲಾಸ್ ಇರುತ್ತೆ, ಆ ಗ್ಲಾಸನ್ನ ಕೆಳಗೆ ತಳ್ಳಿಬಿಡ್ತಾಳೆ. ಓಹೋ ಪಾಪಮ್ಮ, ಈ ಥರ ಎಲ್ಲ ಇದು ಮಾಡ್ತಾಯಿದ್ದೀರ, ಯಾಕೆ ಪಾಪಮ್ಮ ಅಷ್ಟೊಂದು ದ್ವೇಷ ಮಾಡ್ತೀರಾ ನನ್ನ ಮೇಲೆ, ಹಾಗೆಲ್ಲ ಮಾಡಬೇಡಿ, ರೆಸ್ಟ್ ಮಾಡಿ, ನೀವು ಚೆನ್ನಾಗಿರಬೇಕು ಅಂತ ಹೇಳಿ ಕಳಿಸ್ತಾಳೆ. ಆವಾಗ ಪ್ರಸನ್ನ ಕರ್ಕೊಂಡು ಹೊರಡ್ತಾನೆ ಅದೇ ಟೈಮಲ್ಲಿ ಅವಳನ್ನ. ಆಮೇಲೆ ಇಲ್ಲಿ ಮನೆಯಲ್ಲಿ ನಡೆದಿರೋ ಎಲ್ಲ ಘಟನೆನ ನೆನೆಸ್ಕೊಂಡು ಅವನಿಗೆ ಕಾಟ ಕೊಡ್ತಾ ಇದ್ದದ್ದು, ಆಮೇಲೆ ಅವನಿಗೆಲ್ಲ ಕ್ಲೂ ಪ್ರಕಾರ ನೀಲಿ ಕಣ್ಣವರೇ ನನಗೆ ಈ ಥರ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದದ್ದು, ಬ್ಲ್ಯಾಕ್ ರೋಸ್ ಅಂತಂದು ನನಗೆ ಮನೆಯಲ್ಲೇ ಇದ್ದಾರೆ ಅಂತ ಗೊತ್ತಾಗುತ್ತೆ ಅವನಿಗೆ. ಮನೆಯಲ್ಲೇ ನಮ್ಮ ಮಾವನೇ ನನಗೆ ಕಾಟ ಕೊಡ್ತಾ ಇದ್ದಾನೆ, ಬ್ಲ್ಯಾಕ್ ರೋಸ್ ಬೇರೆ ಯಾರೂ ಅಲ್ಲ, ನಮ್ಮ ಪ್ರಸನ್ನ ಮಾವನೇ, ಅವನೇ ಬ್ಲೂ ಕಲರ್ ಆಯ್ಸಿಟ್ಕೊಂಡಿರೋದು, ನಮ್ಮ ಕಣ್ಣೆದ್ರಿಗೆ ಕಾಣಬಾರ್ದಂತಂದು ಬ್ಲ್ಯಾಕ್ ಕಲರ್ದು ಹಾಕ್ತಾಯಿದ್ದಾನೆ. ಹಾಗಾದರೆ ಇದಕ್ಕೆಲ್ಲ ನೋಡು ಬ್ರಹ್ಮಕುಮಾರ್, ಇದಕ್ಕೆಲ್ಲ ಅವರೇ ಕಾರಣ, ನನ್ನ ಬೆನ್ನಿಂದನೇ ಇದ್ದು ನನ್ನ ಬೆನ್ನಿಂದನೇ ಚೂರಿ ಹಾಕ್ತಾಯಿದ್ದಾರೆ, ನಮ್ಮದವರೇ ನಮಗೆ ಮೋಸ ಮಾಡ್ತಾಯಿದ್ದಾರೆ, ಇದಕ್ಕೆಲ್ಲ ನಾನೊಂದು ಅಂತಿಮ ಹಾಡಲೇಬೇಕು ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಇವಳು ಸಾಹಿತ್ಯ ಬರ್ತಾಳೆ ಪಾಪಮ್ಮ ರೂಮಿಗೆ. ಬಂದಾಗ ನೋಡ್ತಾಳೆ ಯಾರೂ ಇರೋದಿಲ್ಲ, ಏನೋ ಸುಟ್ಟು ವಾಸನೆ ಬರ್ತಾ ಇದೆಯಲ್ಲ, ಏನಾಗಿದೆ ಅಂತ ಹತ್ರ ಬಂದು ನೋಡ್ತಾಳೆ, ಏನೂ ಕಾಣೋದಿಲ್ಲ. ಅಲ್ಲೊಂದು ಗಾಜು ಲೋಟ ಬಿದ್ದಿರುತ್ತೆ, ಒಡೆದೋಗಿರುತ್ತೆ, ಅದನ್ನು ಕಸ ಗುಡಿಸಿ ನೂಕಿ ತೆಗೆದ್ಬಿಟ್ಟು ಡಸ್ಟ್ಬಿನ್ ಒಳಗೆ ಹಾಕ್ತಾಳೆ. ಹಾಕಿ ಇನ್ಯಾರು ಮಾಡಿದ್ದರೋ ಅಂತ ಅನುಮಾನ ಮೇಲೆ ನೋಡ್ತಾ ಇರ್ತಾಳೆ. ಸರಿ ಆಯಿತು ಅಂತಂದು ಟ್ಯಾಬ್ಲೆಟ್ಸ್ ಪಾಪಮ್ಮ ಕೊಡೋಕ್ಕಂತ ಬರ್ತಾಳೆ. ಆವಾಗ ಅರುಂಧತಿ ಜ್ಯೂಸ್ ರೆಡಿ ಮಾಡಿರ್ತಾಳೆ, ಅದರಲ್ಲಿ ಏನು ಮಿಕ್ಸ್ ಮಾಡಿರ್ತಾಳೋ ಏನೋ ಗೊತ್ತಿಲ್ಲ. ಸಾಹಿತ್ಯ ತುಂಬ ಸುಸ್ತಾಗಿದೆಯಾ, ಪಾಪಮ್ಮಗೆ ಟ್ಯಾಬ್ಲೆಟ್ಸ್ ನಾನು ಕೊಡ್ತೀನಿ, ನೀನು ಜ್ಯೂಸ್ ಕುಡಿ ಅಂತ ಬಲವಂತದಿಂದ ಜ್ಯೂಸ್ ಕುಡಿಯೋಕ್ಕೆ ಅವಳಿಗೆ ಒಪ್ಪಿಸ್ತಾಳೆ. ಅವಳು ಬೇಡ ಅಂತ ಹೇಳ್ತಾಳೆ. ಸಾಹಿತ್ಯ, ಇಲ್ಲ ಪರವಾಗಿಲ್ಲ, ನೀನು ಕುಡಿಲೇಬೇಕು, ತಗೋ ಕುಡಿ, ಸುಸ್ತಾಗಿರ್ತೀಯ ಅಂತೇಳಿ ಕೊಡ್ತಾಳೆ. ಅದನ್ನು ಕುಡಿಯೋಕ್ಕೆ ಶುರು ಮಾಡ್ತಾಳೆ. ಅರುಂಧತಿ ನೋಡಿದರೆ ಕೋಪದಲ್ಲಿ ಅವಳನ್ನ ಒಂಥರ ಕೆಕ್ಕರಿಸ್ಕೊಂಡು ನೋಡ್ತಾ ಇರ್ತಾಳೆ. ಇವಳು ಬೇಡ ಅನ್ನಂಗೆಲ್ಲ ಬಿಡಲ್ಲ, ಬಲವಂತಕ್ಕೆ ಕುಡ್ಸೋಕ್ಕೆ ಪ್ರಯತ್ನ ಪಡ್ತಾಳೆ. ಹಾಗಾದರೆ ಆ ಜ್ಯೂಸಲ್ಲಿ ಏನಿರ್ಬೋದು, ಏನು ಮಿಕ್ಸ್ ಮಾಡಿರ್ಬೋದು, ಅರುಂಧತಿ ನೋಡೋ ನೋಟನೇ ವಕ್ರವಾಗಿರುತ್ತೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.